ಎಲ್ಲಿಯವರೆಗೆ ಹೋರಾಟ? 24 ಹೆಚ್ಚುವರಿ ಕ್ರಿಯಾ ಯೋಜನೆ ಅನುದಾನದಲ್ಲಿ ದುರುಪಯೋಗ ಆಗಿರೋದು 29,45,968 ರೂಪಾಯಿ ಅಕ್ರಮವಾಗಿ ಬಿಲ್ ಮಾಡಿರ್ತಾರೆ. ಇದ್ರ ವಿರುದ್ಧ ನಾನು 30/10/2024 ತಾಲೂಕ್ ಪಂಚಾಯಿತಿಗೆ ದೂರು ನೀಡಿರ್ತೇನೆ. ತದನಂತರ ಜಿಲ್ಲಾ ಪಂಚಾಯಿತಿಗೆ ನವೆಂಬರ್ 22, 2024 ಆಗ ಕೂಡ ಜಿಲ್ಲಾ ಪಂಚಾಯಿತಿಗೆ ನಾನು ದೂರು ನೀಡಿರ್ತೇನೆ. ಅಲ್ಲಿಂದ ಇಲ್ಲಿ ತನಕ ಯಾವುದೇ ಥರದಂಥ ಅಧ್ಯಕ್ಷರ ಮೇಲೆ ಮತ್ತು ಹಿಂದೆ ಇದ್ದ PDO ಶಿವಕುಮಾರ್ ಮೇಲೆ ಯಾವುದೇ ಥರದಂಥ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಕಾನೂನು ಕ್ರಮ ಜರುಗಿಸಿರುವುದಿಲ್ಲ. ಇವರಿಂದ ಸರ್ಕಾರದ ಹಣ ಪೋಲಾಗಿರ್ತದೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಧಾವಿಸಿ ನಮ್ಮ ಮನವಿಯನ್ನು ಸಲ್ಲಿಸಿ ಸರ್ಕಾರದ ಹಣ ಏನು ಪೋಲಾಗಿದೆ ಅದನ್ನು ಸರ್ಕಾರಕ್ಕೆ ಮತ್ತೆ ಹಿಂದಿರುಗಿಸ್ಬೇಕಂತ ನಾವು ಕೇಳ್ಕೊತಿದ್ದೀವಿ. 9,45,968 ರೂಪಾಯಿ ಇದರಲ್ಲಿ ಲೈಟ್ಗಳನ್ನ ತಂದಿದ್ದೀವಿ ಅಂದ್ಬಿಟ್ಟು ಇವರು ಬಿಲ್ ಮಾಡಿದ್ದಾರೆ. ಒಂದೊಂದು ಲೈಟ್ಗೆ 3,500, 4,000, 7,000 ರೂಪಾಯಿ ಬಿಲ್ಗಳು ಹಾಕವ್ರೆ. ಮತ್ತು ಅದು ಲೈಟ್ ಬಂದು 450 ರೂಪಾಯಿಗೆಲ್ಲ ಸಿಗ್ತವೆ. ಸುಮಾರು ಲೈಟ್ಗಳು ತಂದಿರೋವು ಒಂದು ತಿಂಗಳು ಕೂಡ ಬಂದಿಲ್ಲ. ಅಗತ್ಯಕ್ಕಿಂತ ಹೆಚ್ಚು ಬಿಲ್ ಮಾಡವ್ರೆ. ಆಮೇಲೆ ಕ್ರಿಯೋಜನೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಲಿ ಎಲ್ಲೂ ಕೂಡ ಅನುಮೋದನೆ ಆಗಿಲ್ಲ. ಅನುಮೋದನೆ ಆಗದೇ ಇವರು ಇವತ್ತು ಮೀಟಿಂಗ್ ಮಾಡಿ ನಾಳೆ 2 ದಿನಕ್ಕೆ ಇವರು ಲಕ್ಷಾಂತರ ರೂಪಾಯಿ ಬಿಲ್ನ ಕೆಲವು ಖಾಸಗಿ ಏಜೆನ್ಸಿಗಳ ವ್ಯಕ್ತಿಗೆ ಇವರು ಬಿಲ್ಗಳು ಮಾಡಿರ್ತಾರೆ. ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ವಾರ್ಡರ್ಗಳು ಪೂಜಾ ಹಾರ್ಡ್ವೇರ್ಸು, ಭಾಗ್ಯಶ್ರೀ ಎಲೆಕ್ಟ್ರಾನಿಕಲ್ಸು, ವಾರಿಯರ್ಸ್ ಮನೀಶ್ ಎಲೆಕ್ಟ್ರಿಕಲ್ಸು, ಶ್ರೀನಿಧಿ ಎಂಟರ್ಪ್ರೈಸು, ಕೃಷ್ಣ ಆಟೋಮೊಬೈಲ್ಸು ಮುಂತಾದ ಖಾಸಗಿ ವ್ಯಕ್ತಿಗಳ ಏಜೆನ್ಸಿಗೆ ಇವರು ಲಕ್ಷಾಂತರ ರೂಪಾಯಿನ ವರ್ಗಾವಣೆ ಮಾಡಿರ್ತಾರೆ. ಇದರಲ್ಲಿ ಇದನ್ನು ಬಿಲ್ಗಳನ್ನೆಲ್ಲ ಕರೆಕ್ಟಾಗಿ ಕೂಲಂಕುಷವಾಗಿ ನೋಡಿದ್ರೆ ಎಲ್ಲದರಲ್ಲೂ ವ್ಯತ್ಯಾಸ ಬರ್ತಾ ಇದೆ. ಹೇಳೋರ ಅದರಿಂದ ನಾನು ಪಾಲ್ಟಿಲ್ಲ ಅಂತ ಹೋಗಿಲ್ಲ ಹಂಚವ್ರ ಅದರಿಂದ ಅವ್ರನ್ನ ನೇರವಾಗಿ ಇದು ಮಾಡಿ ಬರ್ತೈತೆ ಅದನ್ನು ನಾವು ತೋರಿಸ್ಕೊಟ್ಟು ಇದು ಮಾಡ್ಬಿಟ್ಟು ಅವ್ರ ಮೇಲೆ ನಾವು ಮೊಕದ್ದಮೆ ಹಾಕೋಕ್ಕೆ ಸಿದ್ಧವಾಗಿರ್ತೀವಿ. ಈ ಸರ್ ಈಗ ಆಮೇಲೆ ಇದು ಹೇಳ್ಬಿಟ್ಟು ಏನಪ್ಪ ಅಂತಂದ್ರೆ ನಾನು ಪ್ರತಿಯೊಂದು ಮೀಟಿಂಗ್ ಹೋಗ್ಬಿಟ್ಟು ಮೀಟಿಂಗ್ಲಿ ರೆಗ್ಯುಲೇಷನ್ ಪಾಸ್ ಮಾಡಿಸ್ಕೊಂಡೆ ನಾನು ಯಾವುದೇ ಕೆಲಸ ಮಾಡಬೇಕು ಮಾಡಿರೋದು. ಮೀಟಿಂಗ್ಲಿ ಪ್ರತಿಯೊಬ್ಬರು ಸೈನ್ ತಗೊಂಡವನಿ ಆಡಿ ರೆಗ್ಯುಲೇಷನ್ ಬುಕ್ಲಿ ಈ ಥರ ಕಾಮಗಾರಿ ಅದ ಈ ಥರ ಕಾಮಗಾರಿ ಏನಕ್ಕೆ ಹಾಕ್ಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟೆ ಆ ಕಾಮಗಾರಿನೂ ತಕ್ಕೊಂಡು ಅವ್ರ ಕೈಲಿ ಬಂದು ಮೀಟಿಂಗೆಲ್ಲ ಇದು ಮಾಡ್ಕೊಂಡೆ ಕಾಮಗಾರಿಗಳು ಮುಂದುವರಿಸ್ಕೊಂಡು ಬಿಲ್ಗಳು ಪಾಸ್ ಮಾಡಬೇಕು ಇಂತಿದ್ದು ಬಿಲ್ ಇಂತಿದ್ದಕ್ಕೆ ಮಾಡಿ ಅಂದ್ಬಿಟ್ಟು ಅದು ಮೀಟಿಂಗ್ಲಿ ಇಟ್ಟು ಮೀಟಿಂಗ್ ರೆಗ್ಯುಲೇಷನ್ ಮಾಡಿಸಿ ನಾವು ಬಿಲ್ಗಳು ಪಾಸ್ ಮಾಡಿಸಿರೋದು. 4ನೇ ತಾರೀಕು 5 ವರ್ಷಕ್ಕೆ ಹೋದ್ರು ಇವರು ಆಗಲಿಲ್ಲ. 5 ಸಾವಿರ ರೂಪಾಯಿ ಉದ್ದೇಶ ಅಧ್ಯಕ್ಷ ಪೂರ್ವವಾಗಿ ಏನಾರ ಇದು ಮಾಡ್ಬೇಕಾದ್ರೆ ಮಾಡಿದ್ರು. ಈಗ ಟೇಕ್ ಮಾಡ್ಬೇಕಂತ ಮಾಡಿದ್ರು. ಅದು ಏನೂ ಇದಾಗಲಿಲ್ಲ. ಅದಾಗ ಏನು ಮಾಡ್ತಾರ ಅಂತ ನಾವು ಏನು ಇದು ಮಾಡ್ಬೇಕು ಅಂತ ಮಾಡೋರ. ಆ ಲೆಕ್ಕಾಗಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಈಗ ನಮ್ಮನ್ನ ಅಲ್ಲೊಂದು ಇಲ್ಲೊಂದು ಹೇಳ್ಕೊತಿರೋರಿಗೆ ನಮ್ಗೆ ಅವಮಾನ ಆಗ್ತಿಕ್ಕಾಗಲ್ಲ. ನಾಳೆ ಸಹ MLA ಸಾಹೇಬ್ರು ಕೇಳ್ಬಿಟ್ಟು ಏನು ಮಾಡಬೇಕು ಕ್ರಮ ತಗೋಬೋದು. ಈ ಕೆಲಸ ಕಾರ್ಯ ನಾವು ಮಾಡ್ಕೊಯ್ತಾರೋ ನಮ್ಮ ಹಿಂಗೆ ನಿರಪರಾಧಿ ಇರೋರನ್ನ ಹಿಂಗೆ ಬೈಲು ಹೇಳ್ತಾವೆ ಅಂತ ಹೇಳ್ಬಿಟ್ಟು ಈ ಮೇಲೆ ಕ್ರಮ ಜರುಗಿಸೋಕ್ಕೂ ನಾವು ಧೈರ್ಯವಾಗಿದ್ದೀವಿ. ಆ ಮುಂದೆ ಕಾಲದಲ್ಲಿ ಏನಾರ ಸಪೋರ್ಟ್ ಮಾಡೋ ಸಾಹೇಬರು ನಾವು ಖಂಡಿತ ಏನಾರ ಇದು ಮಾಡ್ತೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.